ಹಿಮಾಚಲ ಪ್ರದೇಶದಲ್ಲಿ ಭೀಕರ ಪ್ರವಾಹ ಆಗಿದೆ, ಅಲ್ಲಿ ಸಾಕಷ್ಟು ದುರಂತ ಕೂಡ ಆಗಿದೆ ಇದರಿಂದ. ಆದರೆ ಇದಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಅವರ ಸರ್ಕಾರದಿಂದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭೀಕರ ಪ್ರವಾಹ ಆಗಿತ್ತು, ಅಲ್ಲಿ ಸಾಕಷ್ಟು ದುರಂತ ಕೂಡ ಆಗಿತ್ತು, ಪ್ರಕೃತಿ ವಿಕೋಪಕ್ಕೆ ತಿರುಗಿತ್ತು. ಇದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದಿಂದ ಈಗ ಪರಿಹಾರ ಘೋಷಣೆ ಆಗಿದೆ. ಕರ್ನಾಟಕ ಸರ್ಕಾರದಿಂದ 5 ಕೋಟಿ ರೂಪಾಯಿಯ ಒಂದು ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಹಿಮಾಚಲ ದುರಂತಕ್ಕೆ ಬರುಗಿದ ಸಿಎಂ ಈ ರೀತಿಯಾದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯದ ಸಮಸ್ಯೆಗಳಿಗೆ ಇವಾಗ ಸ್ಪಂದಿಸೋಕೆ ಆಗ್ತಾ ಇಲ್ಲ, ರಾಜ್ಯದ ಸಮಸ್ಯೆಗಳು ಇವರಿಗೆ ಕಾಣ್ತಾ ಇಲ್ವಾ? ಹಾಗಾದರೆ ಹೊರ ರಾಜ್ಯಗಳ ಒಂದು ಸಮಸ್ಯೆಗಳು ಕಾಣ್ತಾ ಇದೆ ಇವರಿಗೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ನೀವು ಗಮನಿಸಿದ್ದೀರಾ, ಈ ಹಿಂದೆ ಏನು ಹಾಸನದ ಒಂದು ದುರಂತ ನಡೆದಿತ್ತು, ಆ ದುರಂತದಲ್ಲಿ ಮೃತಪಟ್ಟವರಿಗೆ ಮತ್ತು ಗಾಯ ಆದವರಿಗೆ ಪರಿಹಾರ ಕೊಡೋದ್ರಲ್ಲಿ ಇಂದು ಮುಂದೆ ನೋಡ್ತಾ ಇದ್ರು ಇವರು. BJP ಅವರು ಎಷ್ಟು ಕೊಟ್ಟಿದ್ರು ನಮಗೆ ಗೊತ್ತಿದೆ, ನಾವಿಷ್ಟು ಕೊಡ್ತೀವಿ, 5 ಲಕ್ಷ ಕೊಟ್ಟಿದ್ದೀವಿ ಅಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ನಾವು ಕೊಡೋದು ಇಷ್ಟೇ ಅಂತ ಹೇಳಿದರು. ಆದರೆ ಇವರಿಗೆ ಬೇರೆ ರಾಜ್ಯಗಳಿಗೆ ಕಷ್ಟ ಬಂದಾಗ ಇಷ್ಟು ಬೇಗ ಸ್ಪಂದನೆ ಮಾಡ್ತೀರಿ, ನೀವು ಕೋಟ್ಯಾನುಗಟ್ಟಲೆ ಪರಿಹಾರವನ್ನು ಕೊಡ್ತೀರಿ ಅಂತಂದರೆ, ನಮ್ಮ ರಾಜ್ಯದಲ್ಲೇ ಆದಂತಹ ಒಂದು ದುರಂತಕ್ಕೆ ಯಾಕೆ ನೀವು ಪರಿಹಾರವನ್ನು ಕೊಡೋಕೆ ಇಂದು ಮುಂದೆ ನೋಡ್ತೀರಿ, ಯೋಚನೆ ಮಾಡ್ತೀರಿ? ಬಡ ಕುಟುಂಬದ ಮಕ್ಕಳು ವಿದ್ಯಾರ್ಥಿಗಳು ಸಾವನ್ನಪ್ಪಿದಾಗ, ಗಾಯಗೊಂಡಾಗ ಅವರಿಗೆ ಪರಿಹಾರ ಕೊಡೋಕೆ ಯಾಕೆ ನೀವು ಯೋಚನೆ ಮಾಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಶ್ನೆ ಬರ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು 5 ಕೋಟಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಹಿಮಾಚಲ ಪ್ರದೇಶದಲ್ಲಿ ಈ ವರ್ಷ ಏನಾಗಿದೆ, ಮಳೆ ಬಂದು ಭೂಕುಸಿತ ಆಗಿ ಪ್ರಾಕೃತಿಕ ಒಂದು ದುರಂತಗಳಿಂದ ನೂರಾರು ಮಂದಿ ಅಲ್ಲಿ ಸಾವನ್ನಪ್ಪಿದ್ದಾರೆ, ದುರಂತ ಆಗಿದೆ, ಅನೇಕ ಜನರು ನಿವಾಸವನ್ನು ಕಳೆದುಕೊಂಡಿದ್ದಾರೆ, ಬೀದಿಗೆ ಬಂದು ನಿಂತ್ಕೊಂಡಿದ್ದಾರೆ. ಅದೆಲ್ಲವೂ ಸರಿ, ಆದರೆ ಅದಕ್ಕೆ ನೀವು ಪರಿಹಾರ ಕೊಟ್ಟಿರೋದು ಕೂಡ ಸರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ನಡೆದಂತಹ ಒಂದು ದುರಂತಗಳಿಗೆ ಪರಿಹಾರವನ್ನು ಕೊಡೋಕೆ ನಿಮ್ಮ ಕೈ ಯಾಕೆ ಸಣ್ಣತನವನ್ನು ತೋರಿಸುತ್ತೆ? ಯಾಕೆ ನಿಮಗೆ ಕೈ ಮುಂದೆ ಬರೋದಿಲ್ಲ? ಯಾಕೆ ಕೊಡ್ಬೋದಿತ್ತಲ್ಲ ನೀವು ಪರಿಹಾರ ಇನ್ನೊಂದು ಸ್ವಲ್ಪ ಜಾಸ್ತಿ? BJP ಅವರು 10 ಲಕ್ಷ ಕೊಡಿ ಅಂತಂದ್ರು, ಅಲ್ಲಿನ ಸ್ಥಳೀಯ ಜನರು 25 ಲಕ್ಷ ಕೊಡಿ ಅಂತಂದ್ರು, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ CT ರವಿ ಅವರು 50 ಲಕ್ಷ ಪರಿಹಾರ ಕೊಡಿ ಅಂತಂದ್ರು. ಆದರೆ ಇದು ಯಾವ ಮನೆಗೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಿಲ್ಲ. ಮನವಿ ಮಾಡಿದ್ರೆ ಅದಕ್ಕೆ ಕ್ಯಾರೇ ಅನ್ನಲಿಲ್ಲ. BJP ಅವರ ಒಂದು ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅಥವಾ BJP ಅಧಿಕಾರದಲ್ಲಿದ್ದಾಗ ಅವರೆಷ್ಟು ಕೊಟ್ಟಿದ್ರು ಅದು ನಮಗೆ ಗೊತ್ತಿದೆ, ನಮಗೆ ಎಷ್ಟು ಪರಿಹಾರ ಕೊಡಬೇಕು ಅನ್ನೋದು ಗೊತ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಮಾತನಾಡಿತು. ಆದರೆ ಈಗ ಬೇರೆ ರಾಜ್ಯದ ಒಂದು ಸಮಸ್ಯೆಗಳಿಗೆ ಸ್ಪಂದಿಸೋಕೆ ನಿಮಗೆ ಇಷ್ಟು ಮಟ್ಟದ ಒಂದು ದೊಡ್ಡ ಮನಸ್ಸು ಬರುತ್ತೆ, ಉದಾರತೆಯನ್ನು ತೋರ್ತೀರಿ ಅಂದರೆ, ಆ ಒಂದು ಉದಾರತೆ ನಮ್ಮ ಒಂದು ರಾಜ್ಯದ ಜನತೆಯ ಮೇಲೆ ಯಾಕಿಲ್ಲ? ಬಡ ಮಕ್ಕಳ ಜನತೆಯ ಮೇಲೆ ಯಾಕಿಲ್ಲ? ಕುಟುಂಬದವರ ಮೇಲೆ ಯಾಕಿಲ್ಲ ಎನ್ನುವಂತಹ ಪ್ರಶ್ನೆ. 5 ಕೋಟಿ ರೂಪಾಯಿ ಕೊಟ್ಟಿದ್ದಾರಂತೆ. ಅದೇ ಒಂದು ಪರಿಹಾರ ಹಾಸನದಲ್ಲಿ ನಡೆದಂತಹ ಒಂದು ದುರಂತಕ್ಕೆ ಕೊಟ್ಟಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಒಂದು ಅಭಿಮಾನ ಹೆಚ್ಚಾಗ್ತಾ ಇತ್ತು. ಅವರ ಕುಟುಂಬದವರಿಂದ ಜನರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು, ಇಷ್ಟರ ದೊಡ್ಡ ಮಟ್ಟದಲ್ಲಿ ಏನು ಸರ್ಕಾರ ಪರಿಹಾರ ಕೊಡ್ತಲ್ಲ ಅಂತ. ಆದರೆ ಬರೀ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಪ್ರಶ್ನೆ ಮಾಡಿಕೊಳ್ಳುವಂತೆ, ಟೀಕೆ ಮಾಡುವಂತೆ ನಡೆದುಕೊಂಡಿತ್ತು ಸರ್ಕಾರ. ಆದರೆ ಈಗ ಹಿಮಾಚಲ ಪ್ರದೇಶದ ಒಂದು ಭೀಕರ ಪ್ರವಾಹ ದುರಂತಗಳಿಗೆ ಪರಿಹಾರವಾಗಿ 5 ಕೋಟಿ ರೂಪಾಯಿಯನ್ನು ಕೊಟ್ಟಿರುವಂಥದ್ದು ಅಧಿಕೃತವಾಗಿ ಘೋಷಣೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಕೂಡ ಮಾಡಿದ್ದಾರೆ, ಅದರ ಒಂದು ಪತ್ರ ಕೂಡ ಇದೆ, ಪತ್ರದ ಮೂಲಕ ತಿಳಿಸಿರುವಂಥದ್ದು ಅಲ್ಲಿನ ಒಂದು ಜನರಿಗೆ ಸಹಾಯ ಆಗಲಿ ಅಂತ. ಯಾಕಂದರೆ ಈ ಹಿಂದೆ ಅದೇ ಒಂದು ಪ್ರದೇಶಗಳಿಗೆ ಪ್ರಧಾನಿ ಮೋದಿಯವರು ಕೂಡ ಭೇಟಿ ನೀಡಿ ಪ್ರವಾಹ ಪೀಡಿತ ಒಂದು ಪ್ರದೇಶಗಳನ್ನು ನೋಡ್ತಾ ಇದ್ರು, ವೀಕ್ಷಣೆ ಮಾಡಿ ಅವರು ಕೂಡ 1500 ಕೋಟಿ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದರು, ಆರ್ಥಿಕ ನೆರವನ್ನು ಕೊಡುವಂಥ ಕೆಲಸ ಮಾಡಿದರು. ಈಗ ಕರ್ನಾಟಕ ಸರ್ಕಾರ 5 ಕೋಟಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರನೇ ಅಷ್ಟು ಕೊಟ್ಟಿರುವಾಗ ಇಲ್ಲಿ ಇವರು ಕೊಡೋ ಅಗತ್ಯತೆ ಇತ್ತ ಎನ್ನುವಂಥ ಒಂದು ಪ್ರಶ್ನೆ ಒಂದು ಕಡೆ. ಆದರೆ ಅಲ್ಲಿ ಕೊಟ್ಟರೆ ಸರಿ, ಓಕೆ, ಅದನ್ನು ಒಪ್ಕೊಳ್ಳೋಣ. ಆದರೆ ನಮ್ಮ ಕರ್ನಾಟಕದಲ್ಲಿ ಆದಂಥ ದುರಂತಗಳಿಗೆ ಯಾಕೆ ನೀವು ಈ ಮಟ್ಟದ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ಪರಿಹಾರವನ್ನು ಕೊಡಲ್ಲ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಪ್ರಕೃತಿಯ ವಿಕೋಪಗಳು ಎಲ್ಲ ಕಡೆ ನಡೆಯುತ್ತೆ, ನಮ್ಮಲ್ಲೂ ಕೂಡ ಮಳೆ ಆಗುತ್ತೆ, ನಮ್ಮಲ್ಲೂ ಕೂಡ ಸಾಕಷ್ಟು ಜನ ರೈತರ ಬೆಳೆಗಳು ಹಾನಿಯಾಗಿದೆ.
ಎಷ್ಟೋ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ರೈತರು ಬೆಳೆ ಹಾನಿಯಿಂದಾಗಿ. ಆದರೆ ಬೇರೆ ರಾಜ್ಯಗಳಿಗೆ ಸ್ಪಂದಿಸ್ತಾರೆ, ನಮ್ಮ ಒಂದು ರಾಜ್ಯದಲ್ಲಿ ಆದಂತಹ ಒಂದು ಘಟನೆಗಳಿಗೆ ಯಾಕೆ ಇಷ್ಟರ ಮಟ್ಟಿಗೆ ಸ್ಪಂದನೆ ಸಿಗಲ್ಲ ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.